ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಿಕಾ ಬಿಸಿ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಾನು ಇಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬಂದಿದ್ದೇನೆ. ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಅಮೂಲ್ಯ ಕೊಡುಗೆಗಳನ್ನು ನೀಡಿದ ಮಹಾತ್ಮ ವೀರ ಯೋಧರನ್ನು ಸ್ಮರಿಸುತ್ತೇನೆ. ಇಂದಿನ ಈ ಸಂದರ್ಭದಲ್ಲಿ ನಾನು ಜೋಸೆಫೈಟ್ ಧಾರ್ಮಿಕ ಸಂಸ್ಥೆಯ ಕತೆ ಮತ್ತು ಭಾರತದಲ್ಲಿ ಮಾಡಿದ ವಿಶೇಷ ಸೇವೆಯನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. ಜೋಸೆಫೈಟ್ ಸಂಸ್ಥೆಯು ಕ್ರೈಸ್ತರ ಸಂಸ್ಥೆಯಾಗಿದೆ ಮತ್ತು ಆ ಸಂಸ್ಥೆಯ ಬೋಧಕರು ಸಮಾಜ ಸೇವೆಯಲ್ಲಿ ಮಹತ್ವ ಪಾತ್ರ ವಹಿಸಿದ್ದಾರೆ. ಅವರು ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಆರೋಗ್ಯ ಕ್ಷೇತ್ರಗಳಲ್ಲಿ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಮತ್ತು ಅವರ ಭಾರತ ಹೋರಾಟದಲ್ಲಿ ಕಾರ್ಯವಹಿಸಿದ್ದಾರೆ. ಉದಾಹರಣೆ, ಫಾದರ್ ಜಾರ್ಮಿನ್ ಡಿಸೋಜಾ ಅವರನ್ನು ನಾವು ನೆನಪಿಸಿಕೊಳ್ಳಬಹುದು. ಅವರು ಭಾರತದ ಕಾಂಗ್ರೆಸ್ ಸಮಿತಿಯಲ್ಲಿ ಸದಸ್ಯರಾಗಿ ಮತ್ತು ಅವರು ಭಾರತದ ಹೋರಾಟದಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿದ್ದರು ಮತ್ತು ಅವರ ಬೋಧನೆಗಳನ್ನು ಜನರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತುಂಬಿದ್ದರು. ಮತ್ತೊಬ್ಬ ಪ್ರಮುಖ ಜೋಸೆಫೈಟ್ ಫಾದರ್ ಟೂರಿಸ್ ಅವರನ್ನು ನಾವು ನೆನಪಿಸಿಕೊಳ್ಳಬಹುದು. ಅವರು ಭಾರತದ ಆರ್ಥಿಕ ಸಮಾಜ ಪರಿವರ್ತನೆ ಮುನ್ನುಟ್ಟು ನೀಡಿದರು ಮತ್ತು ಅವರ ಜಾಗೃತಿಗಳನ್ನು ತುಂಬಿದ್ದರು. ಅವರ ಸೇವೆಯು ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅನನ್ಯ ಸ್ಥಾನ ಹೊಂದಿದೆ ಮತ್ತು ಅವರ ಜೀವನವನ್ನು ಸಮಾಜ ಮತ್ತು ಸ್ವಾತಂತ್ರ್ಯಕ್ಕಾಗಿ ಅರ್ಪಿಸಿದ್ದಾರೆ. ಅಂದು ಜೋಸೆಫೈಟ್ ಸಂಸ್ಥೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತು ಮತ್ತು ಇಂದು ಸಮಾಜದಲ್ಲಿ ಹೋರಾಡುತ್ತಿರುವ ಅನೇಕ ಫಾದರ್ಸ್ ಆ್ಯಂಡ್ ಬ್ರದರ್ಸ್ಗಳಿಗೆ ನಾವು ಗೌರವವನ್ನು ಸಲ್ಲಿಸೋಣ ಮತ್ತು ಈ ಸಂಸ್ಥೆಯಲ್ಲಿ ನಮ್ಮ ಭವಿಷ್ಯ ರೂಪಿಸಿಕೊಳ್ಳುತ್ತಿರುವ ನಾವೇ ಧನ್ಯರು ಮತ್ತು ನಮ್ಮ ಭಾರತ ಭವಿಷ್ಯಕ್ಕಾಗಿ ಎಲ್ಲರೂ ಒಂದುಗೂಡೋಣ. ಧನ್ಯವಾದಗಳು.